ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಜಿಯಾನ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಇದನ್ನು ನಾನು ಇನ್ಸ್ಟಾಗ್ರಾಮಿಗೆ ಹಾಕ್ಕೊಳ್ಳೋಣ ಅಂತ ವೀಡಿಯೋಸ್ ಮಾಡಿದ್ದು. ಸೊ ಹಾಗೆ ಯೂಟ್ಯೂಬಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಚಿಕ್ಕದಾಗೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಅವ್ರಿಗೆ ಆಸೆಗಳು ಜಾಸ್ತಿ ಆಗಿಬಿಡುತ್ತೆ. ನನ್ನ ಬರ್ಡೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಿಂಪಲಾಗಿ ಮನೇಲೇ ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇಲ್ಲ, ಸ್ವಲ್ಪ ಜೋರಾಗೇ ಹೋಯಿತು. ನಾನು ನೋಡಿ ಸರ್ಪ್ರೈಸ್ ಆಗಿರಬೇಕು ಸ್ವಲ್ಪ ಜನಕ್ಕೆ. ಸೊ ಯಾಕೆ ನಾನು ಮುಡಿ ಕೊಟ್ಟೆ, ಯಾಕೆ ಹೇರ್ ಕಟ್ ಮಾಡಿಸಿದ್ದೀನಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಬಟ್ ನಾನು ಯಾರಿಗೂ ಇನ್ನೂ ಆನ್ಸರ್ ಮಾಡಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದರದ್ದೇ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜಿಯಾಂಗ್ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಂದು 4 years ಬರ್ಡೇ ಅಲ್ವಾ, 4 ಗಿಫ್ಟ್ ಬೇಕು ಅಂತ ಹೇಳಿದ್ದ. ಆಮೇಲೆ ಗೊತ್ತಿಲ್ಲ, ಆಮೇಲೆ 20 ಏಜಿಗೆ ಬಂದಾಗ 20 ಗಿಫ್ಟ್ ಕೇಳ್ತಾನೋ ಏನೋ ಅಂತ. ಬಟ್ ಇವಾಗ ನಮ್ಮ ಕೈಲಿ ಆಗುತ್ತೆ ಅಲ್ವಾ, ಅದಕ್ಕೆ ನಾನು ಇವಾಗ ಸರಿ ಆಯಿತು ಅಂತ ಕೊಡಿಸಿದ್ವಿ. ಮುಂದೆ ಹೋಗ್ತಾ ನೋಡೋಣ, ದೇವ್ರು ಅದು ಕೊಟ್ಟರು ಕೂಡ. ಇದನ್ನು ನಾನು ನಮ್ಮ ಜಿಯಾನ್ ಬಟ್ಟೆಗೆ ಸೂಟ್ ಮಾಡೋಣ ಅಂತ ಹೇಳಿಬಿಟ್ಟು ವೆಲ್ವೆಟ್ ಕ್ಲಾತ್ ತೊಗೊಂಡು ನಾನೇ ಸ್ಟಿಚ್ ಮಾಡಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಎಲ್ಲಿ ಸ್ಟಿಚ್ ಮಾಡಿದೆ ಅಂತ ಹೇಳ್ತೀನಿ ಕೂಡ. ಇನ್ನು ಬಂದ್ಬಿಟ್ಟು ಇಲ್ಲೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಆ್ಯಂಡ್ ಹಾಗೆ ನಾವು ರಾತ ಅನ್ನೋ ರೆಸ್ಟೋರೆಂಟಿಗೆ ಹೋದ್ವಿ ಇಲ್ಲಿಂದ ಡೈರೆಕ್ಟಾಗಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಮಾಡಿದ್ರೆ ಫುಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.